ಬೈ ಎಲೆಕ್ಷನ್ ರಿಸಲ್ಟ್ ಇದೆ. ಸೊ ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಭವಿಷ್ಯವನ್ನ ನೋಡಿದ್ದಾರೆ ಗೃಹ ಸಚಿವರು. ಉಪಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಬರುತ್ತೆ, ನಿಮಗೆ ಅಚ್ಚರಿ ಆಗುವಂತಹ ಫಲಿತಾಂಶ ಬರುತ್ತೆ ಅಂತ ಗೃಹ ಸಚಿವರ ಹೇಳಿಕೆ ಕೊಟ್ಟಿದ್ದಾರೆ. ಉಪಚುನಾವಣೆಯ ಬಗ್ಗೆ ನಿಮಗೆ ಅಚ್ಚರಿ ಆಗುವಂತಹ ಫಲಿತಾಂಶ ಖಂಡಿತ ಬರುತ್ತೆ. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯ ಭೇರಿಯನ್ನ ಸಾಧಿಸತ್ತೆ. ಮೈಸೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲೂ ನಮ್ಮದೇ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಎಕ್ಸಿಟ್ ಪೋಲ್ ರಿಸಲ್ಟ್ ನಮ್ಮ ಪರವಾಗಿ ಹೇಳಿದ್ದಾರೆ. ಇದೇ ವೇಳೆ ಜಮೀರ್ ಹೇಳಿಕೆ ಬಗ್ಗೆನೂ ಪರಂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ಅಚ್ಚರಿ ಫಲಿತಾಂಶ ಬರಲಿದೆ, ನಿಮಗೆ ಅಚ್ಚರಿ ಆಗುವಂತಹ ಫಲಿತಾಂಶ ಬಂದೇ ಬರುತ್ತೆ. ನೋಡ್ತಾ ಇರಿ, ಖಡಾಖಂಡಿತ 3 ನಾವೇ ಗೆಲ್ತೀವಿ, ಅಂದ್ರೆ ಕಾಂಗ್ರೆಸ್ನವರೇ ಗೆಲ್ತೀವಿ ಅಂತ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. 3 ಗೆದ್ದಿದ್ದೀವಿ. ರಾಜ್ಯದಲ್ಲಿ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ. ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ, ನಮ್ಮ 6 ಪಕ್ಷಗಳು ನಾವು ಸೇರ್ಕೊಂಡಿದ್ದೇವೆ, ಇಂಡಿಯಾ ಅಲಯನ್ಸ್, ನಾವು ಅಧಿಕಾರಕ್ಕೆ ಬರ್ತೀವಿ. ಅದೇನಾರ ಇರಲಿ ಬಿಡಿ, ಎಕ್ಸಿಟ್ ಪೋಲ್ನ ಎಲ್ಲವೂ ಸತ್ಯ ಆಗೋದಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ. ಎಕ್ಸಿಟ್ ಪೋಲ್ನಲ್ಲಿ 2 ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂದರೆ MUAಗೆ 162 ಸೀಟ್ ಕೊಟ್ಟವ್ರೆ, ಅವ್ರಿಗೆ 128 ಕೊಟ್ಟಿದ್ದಾರೆ. ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟ್? ಈಗ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ, ಅವ್ರಿಗೆ ಬೇಕಾದ್ದು ಅವ್ರು ಕರೆಕ್ಟ್ ಅಂತಾರೆ. ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು, ನಾವು ಕಾರ್ಯಕರ್ತರ ಜೊತೆ ಮತ್ತು ಜನಸಮುದಾಯದ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ, ಅದು ಹೋಗಬೇಕು, ನಾವು ಮಹಾವಿಕಾಸ್ ಅಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋಂಥದ್ದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಆ ಆಧಾರದ ಮೇಲೆ ಹೇಳ್ತೀನಿ ವಿನಃ ಬೇರೆ ಯಾವುದೂ ಇಲ್ಲ. ರಿಸಲ್ಟ್ ನಾವು 3 ಗೆದ್ದಿದ್ದೀವಿ. ನಿಮಗೆ ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. 3 ಗೆದ್ದಿದ್ದೀವಿ. ರಾಜ್ಯದಲ್ಲಿ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ. ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ, ನಮ್ಮ 6 ಪಕ್ಷಗಳು ನಾವು ಸೇರ್ಕೊಂಡಿದ್ದೇವೆ, ಇಂಡಿಯಾ ಅಲಯನ್ಸ್, ನಾವು ಅಧಿಕಾರಕ್ಕೆ ಬರ್ತೀವಿ. ಅದೇನಾರ ಇರಲಿ ಬಿಡಿ, ಎಕ್ಸಿಟ್ ಪೋಲ್ನ ಎಲ್ಲವೂ ಸತ್ಯ ಆಗೋದಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ. ಎಕ್ಸಿಟ್ ಪೋಲ್ನಲ್ಲಿ 2 ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂದರೆ MUAಗೆ 162 ಸೀಟ್ ಕೊಟ್ಟವ್ರೆ, ಅವ್ರಿಗೆ 128 ಕೊಟ್ಟಿದ್ದಾರೆ. ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟ್? ಈಗ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ, ಅವ್ರಿಗೆ ಬೇಕಾದ್ದು ಅವ್ರು ಕರೆಕ್ಟ್ ಅಂತಾರೆ. ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು, ನಾವು ಕಾರ್ಯಕರ್ತರ ಜೊತೆ ಮತ್ತು ಜನಸಮುದಾಯದ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ, ಅದು ಹೋಗಬೇಕು, ನಾವು ಮಹಾವಿಕಾಸ್ ಅಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋಂಥದ್ದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಆ ಆಧಾರದ ಮೇಲೆ ಹೇಳ್ತೀನಿ ವಿನಃ ಬೇರೆ ಯಾವುದೂ ಇಲ್ಲ. ರಿಸಲ್ಟ್ ನಾವು 3 ಗೆದ್ದಿದ್ದೀವಿ. ನಿಮಗೆ ಎಕ್ಸಿಟ್ ಪೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ಇದು. ಸೊ ಮಹಾರಾಷ್ಟ್ರದಲ್ಲೂ ನಮ್ಮದೇ ಸರ್ಕಾರ ಬರುತ್ತೆ, ಇಲ್ಲಂತೂ 3 ಉಪಚುನಾವಣೆ ನಡೆದಿದೆ, ಅಲ್ಲಿ ನಾವೇ ಗೆಲ್ತೀವಿ, ಅದಂತೂ ಖಡಾಖಂಡಿತ ಸತ್ಯ, ನಿಮಗಂತೂ ಅಚ್ಚರಿ ಆಗೋ ಫಲಿತಾಂಶವನ್ನ ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ, ಇನ್ನು ಸಚಿವ ಸಂಪುಟ ಪುನಾರಚನೆ ಈ ವಿಚಾರ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಕೂಡ ಮಾತನಾಡ್ತಾ, ನನಗೆ ಗೊತ್ತಿಲ್ಲ, ಸಚಿವ ಸಂಪುಟ ಪುನಾರಚನೆ ಸಿಎಂಗೆನೆ ಬಿಟ್ಟಿದ್ದು ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ವಕ್ಫ್ ವಿಚಾರ ಕೂಡ ಜೋರಾಗಿ ಸದ್ದಾಗ್ತಾ ಇದ್ದು ಇಲ್ಲೆಲ್ಲೋ ಜಮೀರ್ ಅಹಮದ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಕೂತಿದ್ರು. ಸೊ ಅದಕ್ಕೆ ನನ್ನ ಇಲಾಖೆ ಬಗ್ಗೆ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದೀನಿ. ರಿಪೋರ್ಟ್ ಕೇಳೋದು ಪಕ್ಷದ ಆಂತರಿಕ ವಿಚಾರ. ಸೊ ರಿಪೋರ್ಟ್ ಕಾರ್ಡ್ ಕೇಳಿದಕ್ಕೆ ಕೊಟ್ಟಿದ್ದೀನಿ, ಬೇರೆ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಡ್ತಾ ಜಮೀರ್ ಅಹಮದ್ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನ ಅವ್ರ ಕೆಲಸ ಕಾರ್ಯಗಳು ಹೇಗೆ ಮಾಡಿದ್ದೀರಿ ಅಂತ ಇದೇನು ಹೊಸದೇನಲ್ಲ. ಹಿಂದೆ ಕೂಡ ಗುಲಾಂ ನಬಿ ಆಜಾದ್ ಸಾಹೇಬ್ರು ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದೆ, ನಾವೆಲ್ಲ ರಿಪೋರ್ಟ್ ಕೊಟ್ವಿ. ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಇಲಾಖೆಯಲ್ಲಿ ಕಳೆದ 1-2 ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತ ಹೇಳಿ ಎಲ್ಲ ಮಾಡಿದರು. ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮಾಡುವಂಥದ್ದು. ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಮೈಸೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ವಿಚಾರವನ್ನ ಮಾತನಾಡಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಇತ್ತೀಚೆಗೆ ಬೈ ಎಲೆಕ್ಷನ್ ನಡೆದಿದ್ದು, ನಾಳೆ ರಿಸಲ್ಟ್ ಇದೆ. ಸೊ ರಿಸಲ್ಟ್ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಭವಿಷ್ಯ ನುಡಿದಿದ್ದಾರೆ, ಏನ್ ಹೇಳಿದ್ರು? ಒಂದ್ ಸೆಕೆಂಡ್ ಪವಿತ್ರ. ಬೈ ಎಲೆಕ್ಷನ್ ರಿಸಲ್ಟ್ ಇದೆ ನಾಳೆ. ಮೈಸೂರಿನಲ್ಲಿ ಮಾತನಾಡ್ತಾ ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಭವಿಷ್ಯನೇ ಹೇಳಿದ್ದಾರೆ ಜಿ ಪರಮೇಶ್ವರ್ ಅವರು. ಏನ್ ಹೇಳಿ ಪವಿತ್ರ, ಇವತ್ತು ಮೈಸೂರಿನ ನಿನ್ನೆ 2 ದಿನಗಳ ಹಿಂದೆನೆ ಮೈಸೂರಿಗೆ ಆಗಮಿಸಿರತಕ್ಕಂತ ಕೆಲವೊಂದು ಕಾರ್ಯಕ್ರಮಗಳಿಗೆ, ಸರ್ಕಾರದ ಕಾರ್ಯಕ್ರಮಗಳನ್ನ ಏನು ಅಟೆಂಡ್ ಮಾಡ್ತಾ ಇರ್ತಕ್ಕಂತಹ ಪರಮೇಶ್ವರ್ ಅವರು ಇವತ್ತು ಚನ್ನಪಟ್ಟಣದ ಎಲೆಕ್ಷನ್ ವಿಚಾರವಾಗಿ ಸೊ ಅಲ್ಲಿ ನಾವು 100ಕ್ಕೆ 100 ಗೆಲ್ತೇವೆ. 3 ರಾಜ್ಯದಲ್ಲಿ ನಡೆದಿರತಕ್ಕಂತಹ 3 ಉಪಚುನಾವಣೆಯಲ್ಲೂ ಕೂಡ ಸೊ ಒಂದು ರೀತಿಯಲ್ಲಿ ತಲ್ಲಣವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಜಯಬೇರಿಯನ್ನ ಬಾರಿಸ್ತೇವೆ. ಎಲ್ಲಾ ಸಮೀಕ್ಷೆಗಳಿಗೂ ಕೂಡ ಸೆಡ್ಡನ್ನು ಹೊಡೆಯುವಂತಹ ಕೆಲಸವನ್ನ ನಾಳೆ ರಿಸಲ್ಟ್ ನಲ್ಲಿ ಗೊತ್ತಾಗ್ತದೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ತೆಗೆಗೆ ತೆಗೆದುಕೊಳ್ತಕ್ಕಂಥದಕ್ಕೆ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಪವಿತ್ರ. ಎಸ್ ಪುಟ್ಟಸ್ವಾಮಿ, ಇನ್ನೊಂದು ಕಡೆ ಈ ಸಚಿವ ಸಂಪುಟ ವಿಚಾರ ಈಗೆಲ್ಲೋ ಚರ್ಚೆ ಆಗ್ತಿತ್ತು. ದೆಹಲಿಗೆ ಹೋದ ನಂತರ ಸಿದ್ದರಾಮಯ್ಯನವರು ಅಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅಥವಾ ಪುನಾರಚನೆ ಬಗ್ಗೆ ಮಾತನಾಡಿದ್ದಾರೆ ಅಂತ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಅಲ್ಲಿ ಕ್ಲಾರಿಟಿ ಕೊಟ್ರು. ಖಂಡಿತ ಪವಿತ್ರ, ಏನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಸಚಿವ ಸಂಪುಟ ಪುನರ್ ಸಚಿವ ಸಂಪುಟ ಆಗ್ತದೆ ಅಂತಕ್ಕಂತಹ ವಿಚಾರವಾಗಿ ಪರಮೇಶ್ವರ್ ಅವರು ಅದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನ ನೀಡಿದ್ದಾರೆ. ಸೊ ಆ ತರದ ವಿಚಾರಗಳು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಅದೆಲ್ಲವೂ ಕೂಡ ಏನು ಮುಖ್ಯಮಂತ್ರಿ ಒಳಗೆ ಬಿಟ್ಟಂತ ವಿಚಾರ ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಿಟ್ಟಂತ ವಿಚಾರ. ಏನು ಖಾತೆಗಳ ಬದಲಾವಣೆ ವಿಚಾರದಲ್ಲಿ ಯಾವುದೇ ತರದ ಗೊಂದಲವಿಲ್ಲ. ಸೊ ಏನು ಜಮೀರ್ ಅಹಮದ್ ಅವರನ್ನ ಖಾತೆಯಿಂದ ಕೆಳಗಿಳಿಸಬೇಕು ಅಂತಕ್ಕಂತಹ ಕೆಲವೊಂದು ವಿರೋಧ ಪಕ್ಷಗಳು ಮತ್ತು ಕೆಲವೊಂದು ನಾಯಕರುಗಳ ಸ್ವಪಕ್ಷದಲ್ಲಿ ಇರ್ತಕ್ಕಂತಹ ನಾಯಕರುಗಳ ಬೇಡಿಕೆ ಆಗಿದೆ. ಸೊ ಆ ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ ಅಂತಕ್ಕಂಥದ್ದನ್ನ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಪವಿತ್ರ. ಇನ್ನೊಂದ್ ಕಡೆ ಜಮೀರ್ ಅಹಮದ್ ಅವ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಈಗ ವಕ್ಫ್ ವಿಚಾರ ಎಷ್ಟು ರಾಜ್ಯದಾದ್ಯಂತ ಸದ್ದು ಮಾಡ್ತಿದೆ, ಎಲ್ಲಾ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಏನ್ ಹೇಳಿದ್ರು? ರಾಜೀನಾಮೆ ವಿಚಾರವಾಗಿ ಏನಾದ್ರು ಮಾತನಾಡಿದ್ರ? ಖಂಡಿತ ಪವಿತ್ರ, ಏನು ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ವಕ್ಫ್ ವಿಚಾರವಾಗಿ ಸಾಕಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಸೊ ಮೈಸೂರಿನಲ್ಲೂ ಕೂಡ ವಕ್ಫ್ ವಿಚಾರವಾಗಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಆ ವಿಚಾರವಾಗಿ ರಾಜೀನಾಮೆಯನ್ನ ತೆಗೆದುಕೊಳ್ತಕ್ಕಂಥದ್ದು, ಅದ ಏನು ಜಮೀರ್ ಅಹಮದ್ ಅವ್ರನ್ನ ರಾಜೀನಾಮೆಯನ್ನ ತೆಗೆದುಕೊಳ್ತಕ್ಕಂಥದ್ದು ಮತ್ತು ರಾಜೀನಾಮೆಯನ್ನ ಪಡೆಯದೆ ಅವ್ರನ್ನ ಮುಂದುವರಿಸ್ತಕ್ಕಂಥದ್ದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸೊ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗ್ತದೆ. ಜಮೀರ್ ಅಹಮದ್ ಅವ್ರನ್ನ ಖಾತೆಯಲ್ಲಿ ಮುಂದುವರಿಸಬೇಕಾ, ಸಚಿವ ಸಂಪುಟದಲ್ಲಿ ಅವ್ರನ್ನ ತೆಗೆದುಕೊಳ್ಬೇಕಾ ಅಥವಾ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕಾ ಅಂತಕ್ಕಂಥ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಪವಿತ್ರ ಪರಮೇಶ್ವರ್ ಅವರು. ಥ್ಯಾಂಕ್ ಯು ಪುಟ್ಟಸ್ವಾಮಿ ಮಾಹಿತಿಗಾಗಿ. ಒಟ್ಟಾರೆ ಜಮೀರ್ ಅಹಮದ್ ವಿಚಾರವಾಗಿ ಆಗಿರ್ಬೋದು ಅಥವಾ ನನ್ನ ಇಲಾಖೆಯ ರಿಪೋರ್ಟ್ ಕೊಟ್ಟಿರೋ ವಿಚಾರ, ಪುನಾರಚನೆ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ